ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗಾಯ್ಸ್, ಇವತ್ತು ಸೇಫ್ಟಿ ಗೇಟ್ ಎಕ್ಸ್ಟೆನ್ಷನ್ ಬಂದಿತ್ತಲ್ಲ, ಅದನ್ನು ಇನ್ಸ್ಟಾಲ್ ಮಾಡೋಣ ಅಂತ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಬನ್ನಿ ಇನ್ಸ್ಟಾಲ್ ಮಾಡೋಣ. ಆಗುತ್ತೆ ಅನ್ಸುತ್ತಲ್ಲ? ಹೌದು, ಆಗುತ್ತೆ ಸದ್ಯ. ತರ್ತೀನಿ ತಡೀರಿ. ಫೈನಲಿ ಆಗೋ ಥರ ಆಗಿದೆ ಗೇಟು. ತಿರುಗಿಸ್ಬೇಕು. ಬಟ್ ಇದೆರಡು ಲಾಕ್ ಆಗಬೇಕು, ಅಷ್ಟು ಟೈಟ್ ಆಗಬೇಕು. ಟೈಟ್ ಮಾಡು. ಇದೆರಡು ಹತ್ರ ಬಂದು ಅದೇ ಲಾಕ್ ಆಗೋ ಮಟ್ಟಿಗೆ ಲಾಕ್ ಆಯಿತು. ಇಲ್ಲ ನೋಡು, ಓಪನ್ ಮಾಡಂಗೆ ಅಂತ ಇಲ್ಲಿ ತೆಗೆದು ಫಸ್ಟು, ಆಮೇಲೆ ಇಲ್ಲಿ ತೆಗೆದು ಸಕ್ಸಸ್. ಬೇಬಿ ಹೊರಗಡೆ ಬೇಬಿ ಅದು ಇನ್ಮೇಲೆ ಹೊರಗಡೆ ಓಡಕ್ಕಾಗಲ್ಲ. ಹೆಂಗೆ 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 ಇಲ್ಲಿ ಕಂದ ಹಿಂಗೆ ಕೊಡು, ಫೋರ್ಸ್ ಕೊಡು. ಇಲ್ಲಿ ಹಿಂಗೆ ಕಂದ, ಇಲ್ಲಿ ಇಲ್ಲಿ ಹಂಗಲ್ಲ, ಹಿಂಗ್ ಫೋರ್ಸ್ ಕೊಡ್ಬೇಕು. ಹಿಂಗೆ ತಲೆ ಕಂದ, ಇಲ್ಲಿ ತಲೆ ಕೊಡು ಕೊಡು. ಇಲ್ಲಿ ಇಲ್ಲಿ ಈ ತಲೆ ಇಲ್ಲಿ. ಇವತ್ತು ಬೆಳಗ್ಗೆ ಪಾಪುಗೆ 4 ಗಂಟೆಗೆ ವಾಮಿಟಿಂಗ್ ಶುರುವಾಯಿತು. ಮಲಗಿದ್ದಾಗಲೇ ವಾಮಿಟ್ ಮಾಡೋಕ್ಕೆ ಶುರು ಮಾಡ್ದ. ನೆನ್ನೆಲ್ಲ ಚೆನ್ನಾಗೇ ಇದ್ದ, ಬಟ್ ವಾಮಿಟ್ ಯಾಕೆ ಮಾಡ್ದ ಗೊತ್ತಿಲ್ಲ. 2 times ವಾಮಿಟ್ ಆಯಿತು, ಮತ್ತು ಸ್ವಲ್ಪ ಜ್ವರನೂ ಇತ್ತು. ಅದಕ್ಕೆ ಮತ್ತೆ 1 ವರ್ಷ ಆಯಿತು, ಒಂದು ರೋಟೀನ್ ಚೆಕಪ್ಪು ಮಾಡಿಸಿರಲಿಲ್ಲ. ಯಾವುದಕ್ಕೂ ಇಲ್ಲಿ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದೀನಿ ಇವತ್ತು. ಪಾಪ ಆರಾಮಾಗಿ ಇರ್ತಾನೆ, ದೃಷ್ಟಿ ಬಿದ್ದುಬಿಡುತ್ತೆ ಪಾಪ ಮಗುಗೆ. ಹುಷಾರಿಲ್ಲ ಅಂತ ಅವನು ನೋಡ್ಕೊಳ್ಳೋದ್ರಲ್ಲೇ ನನ್ನ ಡೇನೇ ಮುಗ್ದೋಯ್ತು. ಅವನಿಗೆ ಜ್ವರ ತುಂಬ ಜಾಸ್ತಿನೇ ಇದೆ, ಇನ್ನೂ ಕಮ್ಮಿ ಆಗ್ತಾನೇ ಇಲ್ಲ. 1 ಡೇನೇ ಮುಗ್ದೋಯ್ತು. ಸೊ ಇವತ್ತು ಗುರು ಪೂರ್ಣಿಮಾ. ನಾನಂತೂ ಹೆಂಗಿದ್ದೀನಿ ಅಂದರೆ, ಇವತ್ತು ಹುಣ್ಣಿಮೆ, ಒಂದು ಪೂಜೆ ಮಾಡಿಲ್ಲ, ಒಂದು ಮನೆ ಕ್ಲೀನ್ ಮಾಡಿಲ್ಲ. ಸೊ ಯಾವುದಕ್ಕೂ ಇವಾಗ ಒಂದು ಸ್ವಲ್ಪ ಮಗುನು ಸ್ವಲ್ಪ ಚೇತರಿಸ್ಕೊತಾ ಇದ್ದೀನಿ. ಅಂದರೆ ಅವ್ನ ಜ್ವರ ಕಮ್ಮಿ ಆಗಿಲ್ಲ, ಬಟ್ ನಗಾಡ್ತಾನೂ ಇರಲಿಲ್ಲ. ಸೊ ಹಾಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಿದೆ. ಅವನು ಇನ್ನೂ ಊಟ ಮಾಡಿಸಿಲ್ಲ ನಾನು, ಬರೀ ಇನ್ನೂ ಮಿಲ್ಕಲ್ಲಿದ್ದಾನೆ. ಹಾಗಾಗಿ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಊಟ ಮಾಡಿಸಿ ಒಂಚೂರು ಫುಡ್ ಆರ್ಡರ್ ಮಾಡಿದ್ದೆ. ಹಲೋ ಹಲೋ ಸರ್, ಫಸ್ಟ್ ಫ್ಲೋರು? ಹಾಂ ಸರ್ ಫಸ್ಟ್ ಫ್ಲೋರು. ಹಾಗಾಗಿ ಫುಡ್ ಆರ್ಡರ್ ಮಾಡಿದ್ದೀನಿ. ಫುಡ್ ಬಂದೈತೆ, ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಅವನಿಗೆ ಫುಡ್ ತಿನ್ನಿಸಿ ಈಗ ಸ್ನಾನ ಮಾಡಿ ಪೂಜೆ ಮಾಡಿ. ಆ್ಯಕ್ಚುಲಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು, ನಾನು ಮಿಸ್ ಮಾಡ್ಕೊಂಬಾರ್ದು ಸತ್ಯನಾರಾಯಣ ಪೂಜೆನ. ಹಾಗಾಗಿ ಅಟ್ಲೀಸ್ಟ್ ಊಟ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಪೂಜೆನಾದರೂ ಆಗಿರುತ್ತೆ, ಅದನ್ನು ಕೈಯಾರು ಮುಕ್ಕೊಂಬಂದ್ಬಿಡ್ತೀನಿ. ಯಾಕೋ ಒಂಥರ ಗುರು ಪೂರ್ಣಿಮೆ ದಿನ ಬೇಜಾರಾಗ್ತಾಯಿದೆ.
ಗೈಸ್ ನೋಡಿ ಫ್ರೆಶ್ ಆಗಿ ಈಗ ರೆಡಿ ಆಗಿದ್ದೀವಿ. ಇಡೀ ಮನೆಯೆಲ್ಲ ಗುಡಿಸಿ ಸಾರಿಸಿ ದೇವ್ರ ಪೂಜೆನೂ ಆಯಿತು. ಆ್ಯಂಡ್ ಇಯರ್ ನನ್ನ ಪಾಪು ಕೂಡ ರೆಡಿ ಆಗಿದ್ದಾನೆ. ಆ್ಯಂಡ್ ಮುದ್ದು ಕೂಡ ರೆಡಿ. ಈಗ ಫ್ರೆಶ್ ಆಗಿದ್ದೀವಿ. ಎಲ್ಲ ಕೆಟ್ಟದ್ದು ನೆಗೆಟಿವ್ ಎಲ್ಲ ದೂರ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಂದ್ಬೋಣ. ಓಕೆನಾ? ಹೋಗ್ಬರೋಣ. ಪಾಪುಜಿ ಹುಷಾರಿಲ್ಲ ನನ್ನ ಮಗುಗೆ. ಗೈಸ್ ಎಲ್ಲರೂ ನನ್ನ ಮಗು ಹುಷಾರಾಗಲಿ ಅಂತ ಬ್ಲೆಸ್ ಮಾಡಿ ದಯವಿಟ್ಟು ಪ್ಲೀಸ್. ಜೋರು ಮಳೆ, ಅದಕ್ಕೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಮಳೆ ನಿಲ್ಲಿ ಅಂತ. ಫಸ್ಟ್ ಡೇ ಒಂದು ಹುಷಾರಿಲ್ಲ, ಮಳೆ ನೆಂದ್ಕೊಂಡ್ರೆ ಅಷ್ಟೇ. ಇಲ್ಲಿ ಕಂತ ತೆಗಿಬೇಡ, ಇಲ್ಲಿ ಬೇಡ, ಸುಮ್ಮನೆ ಇರೋ. ಗೈಸ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.